ಅಬ್ಬಾ ಹೇಳ್ರಪ್ಪ ಹೇಳ್ರು. ಗಂಟ್ಲಲ್ಲಿ ಯಾಕೋ ಕಿಚ ಕಿಚ ಅಂತದಪ್ಪ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಎದ್ದಿದ್ದು ಬೇಗ ಹೋಗ್ಬೇಕಿತ್ತು ಹತ್ತಿ ಬೆಲೆಗೆ ಅಂತ ಬೇಗ ಎದ್ದೆ. ಆದರೆ ಏನೇ ಬೇಗ ಎದ್ದೇಳಿ ನಾವೆಲ್ಲಾದರೂ ಹೋಗ್ಬೇಕು ಅಂತ ಬೇಗ ಎದ್ದಿನ ಏನಾದರೂ ಒಂದು ಅಡ್ಡ ಆಗಿ ಲೇಟ್ ಅದೇ ಆಗುತ್ತೆ. ಈಗ ಟೈಮ್ ಆಲ್ರೆಡಿ 8:30. ನಾನು ಅಂದ್ಕೊಂಡಿದ್ದು 8:30ಗೆ ಹತ್ತಿ ಬೆಲೆಯಲ್ಲಿ ಇರೋಣ ಅಂತ. ಅಲ್ಲಿ ಉಲ್ಟಾಗುರು ಅಂದ್ಕೊಂಡು ಈಗ ಇಲ್ಲಿಂದ ಹೋಗಿ ಹತ್ತಿ ಬೆಲೆಗೆ ಮಿನಿಮಮ್ 1.5 hour ನೈಸ್ ರೋಡಲ್ಲಿ ಹೋಗ್ತೀನಿ ಅಂದರೆ ಅದು. ಇನ್ ಕೇಸ್ ನಾನು ಸಿಟಿ ಒಳಗಡೆ ಹೋಗ್ತೀನಿ ಅಂದರೆ ಅದು ಬಿಡಿ, ಇವತ್ತಲ್ಲ ನಾಳೆ ತಲುಪ್ತೀನಿ ನಾನು, ಅದ್ರ ಮಾತು ಬೇಡ ಇವಾಗ. 6 ಗಂಟೆಗಿದ್ರೂ ಮನೆ ಬಿಡುವಾಗ ಇಷ್ಟೊತ್ತಾಯಿತು. ಈಗ ಇಲ್ಲಿಂದ ಇನ್ನೂ 65 ಕಿಲೋಮೀಟ್ರ್ ಇದೆ ಇಲ್ಲಿಂದ ನಮ್ಮ ಮನೆಯಿಂದ ಹತ್ತಿ ಬೆಲೆ. ಅಲ್ಲಿಗೆ ಹೋಗಬೇಕು. ಆ್ಯಕ್ಚುಲಿ ಯಾಕೆ ಲೇಟ್ ಆಯಿತು ಅಂತಲೇ ಹೇಳ್ತಿಲ್ಲಲ್ಲ, ಅವಾಗಿಂದ ಲೇಟ್ ಆಯಿತು ಅಂತಿದ್ದೀನಿ. ಯಾಕೆ ಲೇಟ್ ಆಯಿತು ಅಂದರೆ ನನಗೂ ಗೊತ್ತಿಲ್ಲ. ಹಂಗೇನಿಲ್ಲ, ನಾನು ಆ್ಯಕ್ಚುಲಿ ಇದ್ದಾಗ ಫ್ರೆಶ್ ಅಪ್ ಆಗೋಕ್ಕೆ ಬಿಡು, ನೆನೆ ಎಲ್ಲ ಸೋಲರಲ್ಲಿ ನೀರು ಕಾದಿರುತ್ತೆ, ಸ್ನಾನ ಮಾಡ್ಕೊಂಡು ಹೊರಡೋಣ ಅಂತ ಎದ್ದೆ. ಬಟ್ ಅದು ಪಿಕ್ಚರು ಉಲ್ಟಾ ಆಗೋಯ್ತು. ಸೋಲಾರಲ್ಲಿ ನೀರೇ ಕಾದಿಲ್ಲ ನೆನೆ ಎಲ್ಲ. ಅದೇನು ಕರ್ಮನೋ ಗೊತ್ತಿಲ್ಲ, ಬಿಸಿಲಿತ್ತು ಅಂತಾರೆ ಬಟ್ ನೀರೇ ಕಾದಿಲ್ಲ. ಸೊ ಮತ್ತೆ ಗೀಝರ್ ಆನ್ ಮಾಡಿ ಕೂತ್ಕೊಂಡು ಗೀಝರಲ್ಲಿ ನೀರು ಕಾಯೋವರೆಗೂ ನೀರು ಕಾದ್ಮೇಲೆ ಸ್ನಾನ ಮಾಡಿಕೊಂಡು ಬರುವಾಗ ಇಷ್ಟೊತ್ತಾಗುತ್ತೆ. ಸೊ ಅದಕ್ಕೆ ಎಲ್ಲಾದರೂ ಬೇಗ ಹೊರಡಬೇಕು ಅಂತ ಹತ್ಕೊಂಡ್ರೆ ಏನಾದರೂ ಉಲ್ಟಾ ಅದೇ ಆಗುತ್ತೆ ಅನ್ನೋದು ಇದೇ ಕಾರಣಕ್ಕೆ. ಏನು ಮಾಡೋಕ್ಕಾಗಲ್ಲ, ಆಗಿದ್ದಾಯಿತು, ಹೊರಟಾಗಿದೆ, ಹೊರಡೋಣ ಬನ್ನಿ. ನಮ್ಮ ಅಣ್ಣ ಇನ್ನೂ ಯಾಕೋ ಅಂಗಡಿ ತೆಗ್ದಿಲ್ಲ, ನಮ್ಮ ಚಿಪ್ಸಣ್ಣ ಮುಚ್ಚವನೆ. ನಮ್ಮ ಏರಿಯಾ ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ನಮ್ಮ ಏರಿಯಿಂದ ಕರೆಕ್ಟಾಗಿ ಒಂದು 5 ನಿಮಿಷ ಡ್ರೈವ್ ಮಾಡಿಬಿಟ್ರೆ ನೈಸ್ ರೋಡಿಗೆ ಕನೆಕ್ಟ್ ಆಗಿಬಿಡ್ತೀವಿ ಬಂದು. ನೈಸ್ ರೋಡ್ ಸೆಂಟ್ರಲ್ಲೆಲ್ಲ ಕನೆಕ್ಟ್ ಆಗೋಲ್ಲ, ಕರೆಕ್ಟಾಗಿ ನೈಸ್ ರೋಡ್ ಎಂಟ್ರೆನ್ಸ್ ಟೋಲಿಗೆ ಬಂದು ಕಲೆಕ್ಟ್ ಆಗಿಬಿಡ್ತೀವಿ. ಇದೇ ಸ್ಪೆಷಾಲಿಟಿ ನಮ್ಮ ಏರಿಯಿಂದ. ಶಾರ್ಟ್ಕಟ್ಸ್, ರಾಜಮಾರ್ಗಗಳು ತುಂಬ ಇದೆ ನಮ್ಮ ಏರಿಯಿಂದ ಬಂದು ಜಾಯ್ನ್ ಆಗೋಕ್ಕೆ. ಅದಕ್ಕೆ ಖುಷಿಯಾಗೋದು. ಟಕ್ಕನಂಗೆ 10 ನಿಮಿಷಕ್ಕೆ ಬಂದು 5 ನಿಮಿಷ ಬಂದು ನೈಸ್ ರೋಡಿಗೆ ಕನೆಕ್ಟ್ ಆಗ್ತೀವಿ ನೋಡಿ. ಈಗ ಇಲ್ಲಿ ಎಷ್ಟು 5 ನಿಮಿಷಕ್ಕಲ್ಲ, ನಾನು 2 ನಿಮಿಷಕ್ಕೆ ಬರಲಿ, ಇಲ್ಲಿ ಮಾತ್ರ ಬಂದು ಕಾಯೋದು ಇದ್ದಿದ್ದೆ. ಮಧ್ಯಾಹ್ನದ ಸ್ವಲ್ಪ ಫ್ರೀ ಇರುತ್ತೆ ಬಿಟ್ಟರೆ ಇನ್ನು ಎಲ್ಲ ಟೈಮಲ್ಲೂ ಕಾಯ್ತಾ ಇರಬೇಕು ಇಲ್ಲಿ ಕುತ್ಕೊಂಡು. ಅದು ಏನಲ್ಲಿ ಕೊಡೋರು ಮಲ್ಕೊಂಡಿರ್ತಾರೋ ಏನೂ ಅರ್ಥವೇ ಆಗಲ್ಲ. ಕೊಡಿ ಸುಮ್ಮನೆ 100 ರೂಪಾಯಿ ಕೊಟ್ಟು ಹೋಗೋಕೆ ಅವ್ರಿಗೆ ಫೋನ್ ಮಾಡ್ತೀನಿ ಇವ್ರಿಗೆ ಫೋನ್ ಮಾಡ್ತೀನಿ ಅಂದ್ಕೊಂಡು ಹೊಸೂರು ರೋಡು ಕೊಡೋ 10-20ಕ್ಕೆ ಸುಮ್ಮನೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂದ್ಕೊಂಡು ಎಲ್ಲೆಲ್ಲೋ ಖರ್ಚು ಮಾಡ್ತಾರೆ, ಅದು ಬರಲ್ಲ ಲೆಕ್ಕ. ಅವ್ರು ಹಾಕೋ ವಿಮಲ್ಗೆ ಸಾಕಪ್ಪ 60 ರೂಪಾಯಿ ದಿನಕ್ಕೆ. ಇಲ್ಲಿ ಕೊಡೋಕೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತಾರೆ. ಹಾಂ, ಏನು ಜನ ಗುರು. ಅದೇ ಅಪ್ಪ ನೋಡಿ ವಿಮಲ್ ಹಾಕಂತಾರೆ, ನೀಟಾಗಿ ಗೊತ್ತಾಗ್ತಾಯ್ತು ಅವ್ರು ನೋಡಿದ ತಕ್ಷಣ. ವೀಡಿಯೋದಲ್ಲಿ ಎಷ್ಟು ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಲೈವ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಅವರು ಅಲ್ಲೂ ಟ್ಯೂಟಿ ಎಲ್ಲ ನೋಡಿದ್ರೆ ವಿಮಲ್ ಹಾಕ್ತಾರೆ. ದಿನಕ್ಕೆ 10 ರೂಪಾಯಿದು 4 ವಿಮಲ್ ಹಾಕಿದ್ರೆ 40 ರೂಪಾಯಿ. ಅದೇ ಇಲ್ಲಿಂದ ಮೈಸೂರು ರೋಡಿಗೆ ತೊಗೊಂಡ್ರೆ 40 ರೂಪಾಯಿ ಆಗುತ್ತೆ. ತೊಗೊಂಡು ಹೋದರೆ ಆಯಿತು. ಸುಮ್ಮನೆ ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು, ಅವರಿದ್ದಾಗ ಓಕೆ, ಒಬ್ರು ಯಾರೋ ಇದ್ದಾರೆ ಗೌರ್ಮೆಂಟ್ ಸರ್ವೆಂಟು ಅಂದಾಗ ಅವರಿದ್ದಾಗ ಅವ್ರಿಗೆ ಬಿಡೋಣ. ಯಾರೋ ಎಲ್ಲೋ ಕೂತಿರ್ತಾರೆ, ಇವರೆಲ್ಗೋ ಓಡಾಡಿರ್ಬೇಕಾಗಿರುತ್ತೆ. ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು, ಫೋನ್ ಮಾಡಿಕೊಡು. ನಿನಗೆ ಯಾವನಾದರೂ ಗೊತ್ತಿರಲಿ ಗುರು, ಹಿಂದೆ ಕೂತಿರೋ ಕತೆ ಏನು? ಅವರು ಕೆಲ್ಸಕ್ಕೆ ಹೋಗ್ಬೇಕು, ಟೈಮ್ ಇರುತ್ತೆ ಅಂತ ತಾನೇ ಬಂದಿರ್ತಾರೆ.
ನಿನ್ನೊಬ್ಬಂಗೆ ಈಗ ಟೋಲ್ನೂ ಅವ್ರು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೋ ಅದ್ರ ಪ್ರಕಾರ ಅವ್ನು ಕೆಲಸ ಮಾಡಬೇಕಾಗಿರುತ್ತೆ ಅಲ್ವಾ. ಸೊ ಅವನು ಬಿಡೋಂಗಿಲ್ಲ ಸುಮ್ಮನೆ. ಅದು ಮೋಸ್ಟ್ಲಿ ಟೋಲ್ ಅವ್ರಿಗೆ ಕೌಂಟ್ ಇರುತ್ತೆ ಅನಿಸುತ್ತೆ. ಅದು ಅದೇನದು ಬ್ಯಾರಿಕೇಡ್ ಥರ ಇರುತ್ತಲ್ಲ ಮುಂದೆ, ಅದು ಅವನು ಬಿಡೋಂಗಿಲ್ಲ. ಅವ್ನು ಕನ್ಫರ್ಮ್ ಆಗೋವರೆಗೂ ಅವ್ನು ಬಿಡೋಂಗಿಲ್ಲ. ನೀನು ಯಾರೋ ಗೊತ್ತು ಅಂತ ಫೋನ್ ಮಾಡ್ತಿದ್ದೀಯ, ಅವನು ಫೋನ್ ಎತ್ತಂಗಿಲ್ಲ. ನಿಮ್ಮಿಬ್ರು ಮಧ್ಯದಲ್ಲಿ ನಾವುಗಳು ದುಡ್ಡು ಕೊಡೋಕೆ ರೆಡಿ ಇದ್ದರೂ ಕಾಯಬೇಕು. ಅದು ಯಾವಾಗ ಚೇಂಜ್ ಆಗ್ತಾರೋ ಜನ, ಏನು ಯೋಚನೆ ಮಾಡೋ ರೀತಿನೇ ಬದಲಾಯಿಸ್ಕೊಳ್ಳಲ್ಲ ಗುರು. ಈಗ ಓಕೆ 1000 ಉಳಿಯುತ್ತೆ ಅಂದಾಗ ನಾವು ಮಾಡ್ತೀವಿ ಬಾರ್ಗೆ. ನಾವೇನು ಕೋಟಿ ಕುಳುಗಳಲ್ಲ, ಕೋಟ್ಯಾಧಿಪತಿ ಮಕ್ಕಳೇನಲ್ಲ ಅಲ್ವಾ. 1000 ಉಳಿಯುತ್ತೆ ಅಂದಾಗ ನಾವು ಮಾಡೋಣ. ಎಷ್ಟು ಉಳ್ಸೋಕ್ಕಾಗುತ್ತೋ ಅಷ್ಟು ಸೇವ್ ಮಾಡೋಣ. 50 ರೂಪಾಯಿ 100 ರೂಪಾಯಿಗೆ ನನಗೆ ಅವ್ನು ಗೊತ್ತು ಇವ್ನು ಗೊತ್ತು ಅಂದರೆ ಫಸ್ಟು ಈ ಅವ್ನು ಗೊತ್ತು ಇವ್ನು ಗೊತ್ತು ಅಂತ ಫೋನ್ ಮಾಡ್ತಾರಲ್ಲ, ಅವ್ನಿಗೆ ಉಗಿಬೇಕು ಫಸ್ಟು. ನನಗೆ ಗೊತ್ತು ಬಿಡ್ರಿ ಅಂದವ್ನಿಗೆ ಉಗಿಬೇಕು. ನೀನೊಂದು ಪೊಸಿಷನಲ್ಲಿದೆಯಾ, ನೀನೊಂದು ಅಧಿಕಾರ, ನೀನೊಂದು ಸರ್ವೆಂಟಾ, ಪಬ್ಲಿಕ್ ಸರ್ವೆಂಟಾ, ಬಾ ನೀನು ಓಡಾಡು, ನಿನಗೆ ಕೊಡೋದು. ಅದು ಬಿಟ್ಬಿಟ್ಟು ನೀನು ಖಾನ್ದಾನ್ಗೆಲ್ಲ ನೀನು ಮಾಡು ಅಂತ ಹೇಳಲ್ವಲ್ಲ, ಜನ ಚೇಂಜ್ ಆಗಲ್ಲ. ಫೈನಲಿ ಹೊಸೂರು ಟೋಲ್ ಹತ್ರ ರೀಚ್ ಆದವಪ್ಪ. ಇರೋಣ ಕೊಟ್ಟೆ ಬೇಕು ವಾಪಸ್ ಕೊಡಿ. 100 ರೂಪಾಯಿ ಕಟ್ಟೋದು ಬರೋದು, 100 ರೂಪಾಯಿ ಕಟ್ಟೋದು ಬರೋದು. ಅಪ್ಪ 45 ಕಿಲೋಮೀಟ್ರ್ ಹೊಡ್ಕೊಂಬರುವಾಗ್ಲೇ ಒಂಡೆಲ್ಲ ಈ ಪಟ್ಟಿನ ಹೋಯ್ತದೆ. ಇನ್ನು ಲಾಂಗ್ ರೋಡ್ ಟ್ರಿಪ್ ಹೊಡಿತಾರಲ್ಲ ಅವ್ರ ಕತೆ ಏನು ಗುರು. ಯಾವುದೋ ಫೋನ್ ಬಂದೈತೆ. 9:26 ಅಲ್ಲಿ ಟೋಲ್ ತೊಗೊಂಡಿದ್ದು ಎಷ್ಟೊತ್ತಿಗೆ ನಾನು, ಇದಲ್ವ ಟೈಮು 8:51 ಟೋಲ್ ತಗೊಂಡಿದ್ದು. 9:26 ಅಲ್ಲಿಗೆ ಹತ್ತತ್ರ ಅರ್ಧ ಗಂಟೆಗೆ 45 ಕಿಲೋಮೀಟ್ರ್ ಬಂದಿದ್ದೀನಿ. ಅಯ್ಯಪ್ಪ, ಒಂದು ನೈಸ್ ರೋಡಾಗಿರೋದಕ್ಕೆ 45 ನಿಮಿಷಕ್ಕೆ 45 ಕಿಲೋಮೀಟ್ರು ಅರ್ಧ ಗಂಟೆಗೆ ಬಂದಿದ್ದೀನಿ. ಇನ್ ಕೇಸ್ ಬೇರೆ ಯಾವ್ದಾದ್ರು ಆಗಿದ್ದಿದ್ರೆ ಭಾರಿ ಕಷ್ಟ ಆಗಿರೋದು. ಆಫೀಸಿಂದ ಕಾಲು ಬಂದಿದೆ ಆಲ್ರೆಡಿ, ಏನಂತ ವಿಚಾರಿಸುವ. ಪಿಕ್ಚರ್ ಇರೋದು ಇನ್ನೂ 20 ಕಿಲೋಮೀಟ್ರ್ ಹೋಗ್ಬೇಕಲ್ಲ ಗುರು, ಅದು ಹಿಂಸೆ. ಇನ್ನೂ 20 ಕಿಲೋಮೀಟ್ರ್ ಹೋಗೋದಿದೆಯಲ್ಲ, ಯಾಕೆ ಕೇಳ್ತೀರಾ ಅದನ್ನು? ಇಟ್ಸ್ ನಾಟ್ ಸೋ ಈಸಿ ಯಾರ್. ತಾಕತ್ತಿದ್ರೆ ಈ ಬ್ಯಾಂಗ್ಳೂರಿಗೆ ಅಳು ಬರುತ್ತೆ ಗುರು ನೆನಪಿಸ್ಕೊಂಡ್ರೆ. 25 ಕಿಲೋಮೀಟ್ರು ಅಲ್ಲ ಸರ್, 20 ಕಿಲೋಮೀಟ್ರ್ ಹೋಗೋದು. ಅದು ಈ ಸಿಟಿ ಒಳಗಡೆ ಹೋಗ್ಬೇಕು, ಚಂದಾಪುರ ಹಿಂಗೆ. ಆಹಾ, ಯಾಕೆ ಕೇಳ್ತೀರಾ? ಅಷ್ಟು ಹಿಂಸೆ ಆಗುತ್ತೆ ಹೋಗೋದು. ಪಬ್ಲಿಕ್ ಟಿ ವಿ, ಇದು ಪಬ್ಲಿಕ್ ಟಿ ವಿ ಅಂತ ಫೇಮಸ್ ಆಗಿರೋದಕ್ಕಿಂತ ನಮ್ಮ ರಂಗಣ್ಣನ ಟಿ ವಿ ಅಂತ ಫೇಮಸ್ ಆಗಿರೋದೇ ಜಾಸ್ತಿ. ರಂಗಣ್ಣ ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಇರುತ್ತೆ ಟೀ ಕುಡಿಯುವ. ಆ್ಯಕ್ಚುಲಿ ನಾನು ಟೀ ಕುಡಿಯಲ್ಲ, ನೋಡೋಣ ಇಲ್ಲಿ ಜಾಗ್ರಿ ಟೀ ಇದೆಯಾ ಕೇಳುವ. ಜಾಗ್ರಿ ಟೀ ಇದ್ದರೆ ಕುಡಿಯೋಣ, ಇಲ್ಲಾಂದರೆ ಸಕ್ರೆ ಟೀನೂ ಕುಡಿಯೋಣ. ಬಟ್ ಇಲ್ಲಿ ಇದು ಕಾಪರಲ್ಲಿ ಮಾಡ್ತಾರಲ್ಲ, ಸಕ್ಕದಾಗಿರುತ್ತೆ. ತಾಮ್ರದ ಪಾತ್ರೆಯಲ್ಲಿ ಮಾಡೋ ಟೀ. ಆಹಾ, ಏನು ಬೈ ಅಂಗ್ಳೆಲ್ಲ ನೀಟಾಗಿ ಸಾರಿಸ್ಬಿಟ್ಟಿದ್ದೀರ ಸಗಣಿ ಹಾಕಿ. ಹಾಂ ಅದು ಮೋಟೋ ವ್ಲಾಗ್ ಮಾಡ್ತೀನಿ. ಹಾಂ ಮಾಡ್ತಾ ಇರ್ತೀನಿ, ಯೂಟ್ಯೂಬ್ಗೆ ಹಾಕ್ತಾ ಇರ್ತೀನಿ ಮಾಡಿ. ಒಂದು ಟೀ ಜಾಗ್ರಿ ಇದೆಯಾ? ಜಾಗ್ರಿತ್ ಕೊಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.